ಈ ಸರ್ಕಾರ ದಲಿತ ವಿರೋಧಿ ಸರ್ಕಾರ, ಹಿಂದುಳಿದ ವರ್ಗಗಳ ವಿರೋಧಿ ಸರ್ಕಾರ. 25,144 ಕೋಟಿ ಹಣ ಒಂದು ಪೈಸಾ ತೆಗಿಯಲ್ಲ ಅಂತ ಹೇಳಿ, ಒಂದು ಪೈಸಾ ತೆಗ್ದಿಲ್ಲ ಅವರು. ಒಂದು ಪೈಸಾ ತೆಗಿಯಲ್ಲ ಅಂತ ಹೇಳಿದರು, ಕರೆಕ್ಟಾಗಿ ಹೇಳಿದ್ದಾರೆ ಅವರು. ಒಂದು ಪೈಸಾ ತೆಗ್ದಿಲ್ಲ. 25,144 ಕೋಟಿ ತೆಗೆದು ದಲಿತರಿಗೆ ಒಂದು ಮಹಾ ಅನ್ಯಾಯವನ್ನು ಮಾಡಿದ್ದಾರೆ. ಹೇಗೆ ಅಂಬೇಡ್ಕರ್ ಅವರಿಗೆ ಅವತ್ತು ಅನ್ಯಾಯ ಮಾಡಿದರು, ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ದಲಿತರಿಗೆ 25,144 ಕೋಟಿ ತೆಗೆದು ಅವ್ರಿಗೊಂದು ಪಂಗನಾಮ ಹಾಕಿದ್ದಾರೆ ಈ ನಮ್ಮ ಚಾಂಪಿಯನ್ ಅವರು. ಅದಕ್ಕೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈಗ 7ನೇ ತಾರೀಕೇನು ಬಜೆಟ್ ಮಂಡನೆ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಕೂಡ SC ST ಮತ್ತು TSP SC STಗಳ ಹಣವನ್ನು ಮುಟ್ಟಬಾರ್ದು. 24.1% ಹಣ ಏನಿಟ್ಟು ತೆಗೆದಿಡ್ತೀವಿ, ಈ ಸಾರಿ ಸುಮಾರು 42 ಸಾವಿರ ಕೋಟಿಗಿಂತ ಹೆಚ್ಚಾಗತ್ತೆ. 4 ಲಕ್ಷ ಕೋಟಿ ಅಂತ ಹೇಳಿದರೆ ಸುಮಾರು 42 ಸಾವಿರ ಕೋಟಿ ಆಗತ್ತೆ. ಅದರೊಳಗಡೆ ದಲಿತರಿಗೋಸ್ಕರನೇ ಬಳಸ್ಬೇಕು ಅದನ್ನು, SC STಗಳಿಗೆ ಅಂಥೇಳಿ ನಾವು ಆಗ್ರಹಪಡಿಸಿ ಇವಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋಕೆ ಹೋಗ್ತಾ ಇದ್ದೀವಿ. ಭಿನ್ನಮತೀಯ BJPಯ ಈ ಹೋರಾಟವನ್ನು ಕಾಂಗ್ರೆಸ್ ಸರ್ಕಾರ ಕೇಳ್ತದ ಅಂತ ನೋಡಿ, ಕೇಳಿಸುವಂಗೆ ಮಾಡೋ ಶಕ್ತಿ BJPಗೆ ಇದೆ, ಕೇಳಿಸೋಂಗೆ ಮಾಡೋ ಶಕ್ತಿ BJPಗೆ ಇದೆ. ಅದನ್ನು ನಾವು ಮಾಡ್ತೇವೆ. ಸರ್, ಈ ಕರಾವಳಿ ಭಾಗಕ್ಕೆ ಬರುವಾಗ ನಾನು ಕೇಳೋದು, ಈಗ ಅಂದರೆ ಇಲ್ಲಿಯ ಕಾರ್ಯಕರ್ತರು ಮಾತಾಡುವ ಅಭಿಪ್ರಾಯ, ರಾಜ್ಯದಲ್ಲಿ ಇಷ್ಟೆಲ್ಲ ಪಕ್ಷದೊಳಗೆ ಆಂತರಿಕ ಭಿನ್ನಮತ ಇಟ್ಟುಕೊಂಡು ಕರಾವಳಿಯ ಕಾರ್ಯಕರ್ತರನ್ನು ಹೇಗೆ ಫೇಸ್ ಮಾಡ್ತೀವಿ? ನೋಡಿ, ಇಲ್ಲಿ 5-5 ಗೆಲ್ಲಿಸಿ ಕೊಟ್ಟಿದ್ದಾರೆ, ಅಲ್ಲಿ ನೋಡಿದರೆ ದಿನ ಗಲಾಟೆ. ನೋಡಿ, ಸಾಮಾನ್ಯವಾಗಿ ಇಲ್ಲಿ ಏನು ಹೇಳ್ತೀರಿ? ಓಕೆ, ಸಾಮಾನ್ಯವಾಗಿ ಸ್ವಲ್ಪ ಇರುತ್ತೆ ಹಂಗೆ. ನಮ್ಮಲ್ಲಿ BJPನಲ್ಲಿ ಇದೆ, ಕಾಂಗ್ರೆಸ್ನಲ್ಲಿ ವಿಪರೀತ ಇದೆ. ಹೆಂಗೆ ಆಲ್ರೆಡಿ ಹೊಡೆದಾಟ ಶುರುವಾಗಿದೆ. DK ಶಿವಕುಮಾರ್ ಅವರು ಈಶಾ ಫೌಂಡೇಶನ್ಗೆ ಹೋದರು, ಮಹಾಕುಂಭಕ್ಕೆ ಹೋದರು. ಯಾಕೆ ಹೋದರು ಎಲ್ರಿಗೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯ ಅವರಿಗೆ ನಾನು ಒಂದು ಥ್ರೆಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಹೋಗಿರ್ತಾರೆ. ಆದ್ದರಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ, ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಸರಿಯಾದ ಪಾಠವನ್ನು ಕಲಿಸ್ತೇವೆ. ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಆಂದೋಲನವನ್ನು ರೂಪಿಸ್ತೇವೆ. ಅವರದ್ದು ಕಾಂಗ್ರೆಸ್ಸಿಗೆ ಥ್ರೆಟ್ ಅಥವಾ ಎಲ್ಲೋ BJP ವೋಟ್ ಬ್ಯಾಂಕಿಗೂ ಥ್ರೆಟ್ ಆಗ್ತಾ ಇದೆ? ಮುಂದೆ ಬರೋ ದಿನಗಳಲ್ಲಿ ಗೊತ್ತಾಗತ್ತೆ ಯಾರಿಗೆ ಥ್ರೆಟ್ಟು ಅಂತ ಗೊತ್ತಾಗುತ್ತೆ. ಸರ್, ಈಗ ಈಶಾ ಫೌಂಡೇಶನ್ ಕಾರ್ಯಕ್ರಮದ ನಂತರ, ಶಿವರಾತ್ರಿ ನಂತರ BJP ಒಳ್ಳೆಯ ದಿನ ಬರ್ತದೆ ಅಂತ ಹೇಳಿ ಒಂದು ಗುಸುಗುಸಾದ್ರೆ ಶಿವಕುಮಾರ್ ಅವರಿಂದ ಏನಾದರೂ ಒಳ್ಳೆಯ ದಿನ BJPಗೂ ಬರ್ತದೆ, ಹೇಗೆ? ಕಾದು ನೋಡೋಣ. ಅಲ್ಲ, ಅದು ಹೇಗೆ ಸರ್? ಅವರು ಹೇಳಿದ್ದಾರೆ, ಕಾದು ನೋಡೋಣ, ಗೊತ್ತಿಲ್ಲ. ಕಾಂಗ್ರೆಸ್ ಬಿಟ್ಟು ಬರಲಿ ಹೇಳಿದ್ದಾರೆ ಸರ್. ಕಾದು ನೋಡೋಣ. ಸರ್, ಅವರ ಭೇಟಿ ಬಗ್ಗೆ ಮತ್ತೆ ಹೇಳಿ ಸರ್. ತ್ರಿವೇಣಿ ಸಂಗಮ ಭೇಟಿ ಮತ್ತೆ ಈಶಾ ಫೌಂಡೇಶನ್ ಭೇಟಿ ಯಾಕೆ? ನೋಡಿ, ಅದ್ರ ಒಂದಂತೂ ಒಪ್ತೇನೆ, DK ಶಿವಕುಮಾರು ಒಬ್ಬ ದೈವ ಭಕ್ತ, ಹಿಂದೂ ಧರ್ಮದಲ್ಲಿ ನಂಬಿಕೆ ಇದೆ. ಆ ವಿಷಯದಲ್ಲಿ ಅವರು ಮಹಾಕುಂಭದ ಬಗ್ಗೆ ಭಾಳ ಒಳ್ಳೆಯ ಮಾತುಗಳನ್ನೇ ಹೇಳಿದ್ದಾರೆ. ಅಲ್ಲಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ, ಅಲ್ಲಿನ ಸರ್ಕಾರ ತುಂಬ ಚೆನ್ನಾಗಿ ಮಾಡಿದೆ ಅನ್ನುವಂಥದ್ದನ್ನು ಸತ್ಯವನ್ನು ಹೇಳಿದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಮಾತ್ರ ಬಡತನ ಹೋಗುತ್ತಾ ಅಂತ ಹೇಳಿದ್ದಾರೆ. ನೋಡಿ, ಇಡೀ ವಿಶ್ವದಲ್ಲಿನೇ ಈ ಥರದ್ದೊಂದು ಕಾರ್ಯಕ್ರಮ ಎಲ್ಲೂ ಮಾಡೋಕ್ಕಾಗಿಲ್ಲ, ಭಾರತ ದೇಶದಲ್ಲಾಗಿದೆ. 66-67 ಕೋಟಿ ಜನ. ನಾನು ಅಲ್ಲಿ 3 ದಿನ ಹೋಗಿದ್ದೆ. ಅಲ್ಲಿ ಏನು ವ್ಯವಸ್ಥೆ, ಏನು ಅಲ್ಲಿ ಎಷ್ಟೊಂದು ಒಳ್ಳೆಯ ವ್ಯವಸ್ಥೆ. ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಅಯೋಧ್ಯೆಗೆ ಹೋಗ್ತಾ ಇರ್ತಕ್ಕಂಥದ್ದು, ಅಲ್ಲಿನ ಸ್ನಾನ ಮಾಡ್ಕೊಂಡದ್ದು. ಹಿಂದೂ ಧರ್ಮದ ಬಗ್ಗೆ ಇನ್ನೂ ಎಷ್ಟು ಶ್ರದ್ಧೆ ಇದೆ, ಭಕ್ತಿ ಇದೆ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ರುಜುವಾತು ಮಾಡಿದ್ದಾರೆ. ಹಾಗಾಗಿ ನಾನು ಅಲ್ಲಿನ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು DK ಶಿವಕುಮಾರ್ ಅವರು ಏನು ಹೋಗಿದ್ದಾರೆ, ಅವರು ಸರಿಯಾದ್ದನ್ನೇ ಹೇಳಿದರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. KPCCಯ ಸಾಮ್ಯತೆ ಸರಿ ಇಲ್ಲ, ಹಾಗಾದರೆ AICC ಒಂದು ಹೇಳ್ತಾರೆ, KPCC ಇನ್ನೊಂದು. ಅದಕ್ಕೆ ಹೇಳಿದ್ನಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವ್ರ ಪಕ್ಷದಲ್ಲಿರುವಂಥವರೇ ಉತ್ತರ ಕೊಟ್ಟಿದ್ದಾರೆ. ಅನೇಕರು ಬಂದೋಗಿದ್ದಾರೆ, ಅವ್ರ ಪಕ್ಷದಲ್ಲಿರ್ತಕ್ಕಂಥವರೇ ಉತ್ತರ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಕೊನೆಗೂ ಬಂದಿಲ್ಲ, ಬಟ್ ಅವರ ಮಂದಿರಗಳಿಗೆ ಹೋಗ್ತಾ ಇದ್ದಾರೆ. ಸರ್, ಈಗ ನಿಮ್ಮದು ರಾಜ್ಯಾಧ್ಯಕ್ಷ ಘೋಷಣೆ ಯಾವಾಗ ಸರ್? ಅದೊಂದು ಏನು, ಅದನ್ನು ನಮ್ಮ ಅಖಿಲ ಭಾರತದ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಬಹುಶಃ ಸೆಷನ್ನು ಒಳಗಡೆನೋ ಅಥವಾ ನಂತರನೋ ನಮ್ಮ ಅಖಿಲ ಭಾರತೀಯ ಅಧ್ಯಕ್ಷರು, BJPಯ ಅಖಿಲ ಭಾರತೀಯ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಈ ಸರ್ಕಾರ ದಲಿತ ವಿರೋಧಿ ಸರ್ಕಾರ, ಹಿಂದುಳಿದ ವರ್ಗಗಳ ವಿರೋಧಿ ಸರ್ಕಾರ. 25,144 ಕೋಟಿ ಹಣ ಒಂದು ಪೈಸಾ ತೆಗಿಯಲ್ಲ ಅಂತ ಹೇಳಿ, ಒಂದು ಪೈಸಾ ತೆಗ್ದಿಲ್ಲ ಅವರು.
ಒಂದು ಪೈಸಾ ತೆಗಿಯಲ್ಲ ಅಂತ ಹೇಳಿದರು. ಕರೆಕ್ಟಾಗಿ ಹೇಳಿದ್ದಾರೆ ಅವರು, ಒಂದು ಪೈಸಾ ತೆಗಿಲ್ಲ. 25,144 ಕೋಟಿ ತೆಗೆದು ದಲಿತರಿಗೆ ಒಂದು ಮಹಾ ಅನ್ಯಾಯವನ್ನು ಮಾಡಿದ್ದಾರೆ. ಹೇಗೆ ಅಂಬೇಡ್ಕರ್ ಅವರಿಗೆ ಅವತ್ತು ಅನ್ಯಾಯ ಮಾಡಿದರು, ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ದಲಿತರಿಗೆ 25,144 ಕೋಟಿ ತೆಗೆದು ಅವ್ರಿಗೊಂದು ಪಂಗನಾಮ ಹಾಕಿದ್ದಾರೆ ಈ ನಮ್ಮ ಚಾಂಪಿಯನ್ ಅವರು. ಅದಕ್ಕೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈಗ 7ನೇ ತಾರೀಕೇನು ಬಜೆಟ್ ಮಂಡನೆ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಕೂಡ SC ST ಮತ್ತು TSP SC/STಗಳ ಹಣವನ್ನು ಮುಟ್ಟಬಾರ್ದು. 24.1% ಹಣ ಏನು ತೆಗೆದಿಡ್ತೀವಿ, ಈ ಸಾರಿ ಸುಮಾರು 42 ಸಾವಿರ ಕೋಟಿಗಿಂತ ಹೆಚ್ಚಾಗತ್ತೆ. 4 ಲಕ್ಷ ಕೋಟಿ ಅಂತ ಹೇಳಿದರೆ ಸುಮಾರು 42 ಸಾವಿರ ಕೋಟಿ ಆಗತ್ತೆ. ಅದರೊಳಗಡೆ ದಲಿತರಿಗೋಸ್ಕರನೇ ಬಳಸ್ಬೇಕು ಅದನ್ನು, SC STಗಳಿಗೆ ಅಂಥೇಳಿ ನಾವು ಆಗ್ರಹಪಡಿಸಿ ಇವಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋಕೆ ಹೋಗ್ತಾ ಇದ್ದೀವಿ. ಭಿನ್ನಮತೀಯ BJPಯ ಈ ಹೋರಾಟವನ್ನು ಕಾಂಗ್ರೆಸ್ ಸರ್ಕಾರ ಕೇಳ್ತದ ಅಂತ ನೋಡಿ, ಕೇಳಿಸುವಂಗೆ ಮಾಡೋ ಶಕ್ತಿ BJPಗೆ ಇದೆ, ಕೇಳಿಸುವಂಗೆ ಮಾಡೋ ಶಕ್ತಿ BJPಗೆ ಇದೆ, ಅದನ್ನು ನಾವು ಮಾಡ್ತೇವೆ. ಸರಿ, ಕರಾವಳಿ ಭಾಗಕ್ಕೆ ಬರುವಾಗ ನಾನು ಕೇಳೋದು, ಈಗ ಅಂದರೆ ಇಲ್ಲಿಯ ಕಾರ್ಯಕರ್ತರು ಮಾತಾಡುವ ಅಭಿಪ್ರಾಯ, ರಾಜ್ಯದಲ್ಲಿ ಇಷ್ಟೆಲ್ಲ ಪಕ್ಷದೊಳಗೆ ಆಂತರಿಕ ಭಿನ್ನಮತ ಇಟ್ಟುಕೊಂಡು ಕರಾವಳಿಯ ಕಾರ್ಯಕರ್ತರನ್ನು ಹೇಗೆ ಫೇಸ್ ಮಾಡ್ತೀವಿ? ನೋಡಿ, ಇಲ್ಲಿ 5-5 ಗೆಲ್ಲಿಸಿ ಕೊಟ್ಟಿದ್ದಾರೆ, ಅಲ್ಲಿ ನೋಡಿದರೆ ದಿನ ಗಲಾಟೆ. ನೋಡಿ, ಸಾಮಾನ್ಯವಾಗಿ ಇಲ್ಲಿ ಏನು ಹೇಳ್ತೀರಿ? ಓಕೆ, ಸಾಮಾನ್ಯವಾಗಿ ಸ್ವಲ್ಪ ಇರುತ್ತೆ ಹಂಗೆ. ನಮ್ಮಲ್ಲಿ BJPನಲ್ಲಿ ಇದೆ, ಕಾಂಗ್ರೆಸ್ನಲ್ಲಿ ವಿಪರೀತ ಇದೆ. ಹೆಂಗೆ ಆಲ್ರೆಡಿ ಹೊಡೆದಾಟ ಶುರುವಾಗಿದೆ. DK ಶಿವಕುಮಾರ್ ಅವರು ಈಶಾ ಫೌಂಡೇಶನ್ಗೆ ಹೋದರು, ಮಹಾಕುಂಭಕ್ಕೆ ಹೋದರು. ಯಾಕೆ ಹೋದರು ಎಲ್ರಿಗೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯ ಅವರಿಗೆ ನಾನು ಒಂದು ಥ್ರೆಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ಹೋಗಿರ್ತಾರೆ. ಆದ್ದರಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ, ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಸರಿಯಾದ ಪಾಠವನ್ನು ಕಲಿಸ್ತೇವೆ. ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಆಂದೋಲನವನ್ನು ರೂಪಿಸ್ತೇವೆ. ಅವರದ್ದು ಕಾಂಗ್ರೆಸ್ಸಿಗೆ ಥ್ರೆಟ್ ಅಥವಾ ಎಲ್ಲೋ BJP ವೋಟ್ ಬ್ಯಾಂಕಿಗೂ ಥ್ರೆಟ್ ಆಗ್ತಾ ಇದೆ? ಮುಂದೆ ಬರೋ ದಿನಗಳಲ್ಲಿ ಗೊತ್ತಾಗತ್ತೆ ಯಾರಿಗೆ ಥ್ರೆಟ್ಟು ಅಂತ ಗೊತ್ತಾಗುತ್ತೆ. ಸರ್, ಈಗ ಈಶಾ ಫೌಂಡೇಶನ್ ಕಾರ್ಯಕ್ರಮದ ನಂತರ ಶಿವರಾತ್ರಿ ನಂತರ BJP ಒಳ್ಳೆಯ ದಿನ ಬರ್ತದೆ ಅಂತ ಹೇಳಿ ಒಂದು ಗುಸುಗುಸದೆ ಶಿವಕುಮಾರ್ ಅವರಿಂದ ಅದು ಒಳ್ಳೆಯ ದಿನ BJPಗೂ ಬರ್ತದೆ, ಹೇಗೆ? ಕಾದು ನೋಡೋಣ, ಅಲ್ಲ, ಅದು ಹೇಗೆ ಸರ್? ಕಾದು ಅವರು ಹೇಳಿದ್ದಾರೆ, ಕಾದು ನೋಡೋಣ, ಗೊತ್ತಿಲ್ಲ, ಕಾಂಗ್ರೆಸ್ ಬಿಟ್ಟು ಬರಲಿ ಹೇಳಿದ್ದಾರೆ ಸರ್. ಕಾದು ನೋಡೋಣ. ಸರ್, ಅವರ ಭೇಟಿ ಬಗ್ಗೆ ಮತ್ತೆ ಹೇಳಿ ಸರ್. ತ್ರಿವೇಣಿ ಸಂಗಮ ಭೇಟಿ ಮತ್ತೆ ಈಶಾ ಫೌಂಡೇಶನ್ ಭೇಟಿ ಯಾಕೆ? ನೋಡಿ, ಅದ್ರ ಒಂದಂತೂ ಒಪ್ತೇನೆ, DK ಶಿವಕುಮಾರು ಒಬ್ಬ ದೈವ ಭಕ್ತ, ಹಿಂದೂ ಧರ್ಮದಲ್ಲಿ ನಂಬಿಕೆ ಇದೆ. ಆ ವಿಷಯದಲ್ಲಿ ಅವರು ಮಹಾಕುಂಭದ ಬಗ್ಗೆ ಭಾಳ ಒಳ್ಳೆಯ ಮಾತುಗಳನ್ನೇ ಹೇಳಿದ್ದಾರೆ. ಅಲ್ಲಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ, ಅಲ್ಲಿನ ಸರ್ಕಾರ ತುಂಬ ಚೆನ್ನಾಗಿ ಮಾಡಿದೆ ಅನ್ನುವಂಥದ್ದನ್ನು ಸತ್ಯವನ್ನು ಹೇಳಿದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಮಾತ್ರ ಬಡತನ ಹೋಗುತ್ತಾ ಅಂತ ಹೇಳಿದ್ದಾರೆ. ನೋಡಿ, ಇಡೀ ವಿಶ್ವದಲ್ಲಿನೇ ಈ ಥರದ್ದೊಂದು ಕಾರ್ಯಕ್ರಮ ಎಲ್ಲೂ ಮಾಡೋಕ್ಕಾಗಿಲ್ಲ, ಭಾರತ ದೇಶದಲ್ಲಾಗಿದೆ. 66-67 ಕೋಟಿ ಜನ. ನಾನು ಅಲ್ಲಿ 3 ದಿನ ಹೋಗಿದ್ದೆ. ಅಲ್ಲಿ ಏನು ವ್ಯವಸ್ಥೆ, ಏನು ಅಲ್ಲಿ ಎಷ್ಟೊಂದು ಒಳ್ಳೆಯ ವ್ಯವಸ್ಥೆ. ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಅಯೋಧ್ಯೆಗೆ ಹೋಗ್ತಾ ಇರ್ತಕ್ಕಂಥದ್ದು, ಅಲ್ಲಿನ ಸ್ನಾನ ಮಾಡ್ಕೊಂಥದ್ದು, ಹಿಂದೂ ಧರ್ಮದ ಬಗ್ಗೆ ಇನ್ನೂ ಎಷ್ಟು ಶ್ರದ್ಧೆ ಇದೆ, ಭಕ್ತಿ ಇದೆ ಅನ್ನುವಂಥದ್ದು ಇಡೀ ವಿಶ್ವಕ್ಕೆ ರುಜುವಾತು ಮಾಡಿದ್ದಾರೆ. ಹಾಗಾಗಿ ನಾನು ಅಲ್ಲಿನ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು DK ಶಿವಕುಮಾರ್ ಅವರು ಏನು ಹೋಗಿದ್ದಾರೆ, ಅವರು ಸರಿಯಾದ್ದನ್ನೇ ಹೇಳಿದರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. KPCCಯ ಸಾಮ್ಯತೆ ಸರಿಯಿಲ್ಲ, ಹಾಗಾದರೆ AICC ಒಂದು ಹೇಳ್ತಾರೆ, KPCC ಇನ್ನೊಂದು. ಅದಕ್ಕೆ ಹೇಳಿದ್ನಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವ್ರ ಪಕ್ಷದಲ್ಲಿರುವಂಥವರೇ ಉತ್ತರ ಕೊಟ್ಟಿದ್ದಾರೆ. ಅನೇಕರು ಬಂದೋಗಿದ್ದಾರೆ, ಅವ್ರ ಪಕ್ಷದಲ್ಲಿರ್ತಕ್ಕಂಥವರೇ ಉತ್ತರ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಕೊನೆಗೂ ಬಂದಿಲ್ಲ, ಬಟ್ ಅವರ ಮಂದಿರಗಳಿಗೆ ಹೋಗ್ತಾ ಇದ್ದಾರೆ. ಸರ್, ಈಗ ನಿಮ್ಮದು ರಾಜ್ಯಾಧ್ಯಕ್ಷ ಘೋಷಣೆ ಯಾವಾಗ ಸರ್? ಅದೊಂದು ಏನು, ಅದನ್ನು ನಮ್ಮ ಅಖಿಲ ಭಾರತದ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಬಹುಶಃ ಸೆಷನ್ನು ಒಳಗಡೆನೋ ಅಥವಾ ನಂತರನೋ ನಮ್ಮ ಅಖಿಲ ಭಾರತೀಯ ಅಧ್ಯಕ್ಷರು, BJPಯ ಅಖಿಲ ಭಾರತೀಯ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ.